ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಆ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗೇ ಆಗುತ್ತೆ. ಸೊ ಅನ್ಸಿದ್ದೀರಾ, ನಿಮಗಂತೂ ಡೆಫಿನೆಟ್ಲಿ ಇದು ಇಷ್ಟ ಆಗೇ ಆಗುತ್ತೆ. ಸೊ ಈ ಒಂದು ಪ್ರಾಡಕ್ಟಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಏನು ಆ ಪ್ರಾಡಕ್ಟ್ ಅಂತ ನಿಮಗೆ ತಿಳಿಸ್ತೀನಿ, ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ರಿವ್ಯೂ ಮಾಡ್ತಾ ಇರುವಂಥ ಪ್ರಾಡಕ್ಟ್ ಬಂದುಬಿಟ್ಟು ಈ ಒಂದು ಬ್ಯಾಂಗಲ್ ಬಾಕ್ಸ್. ಸೊ ಈ ಬ್ಯಾಂಗಲ್ ಬಾಕ್ಸನ್ನು ನಾನು ಇವಾಗ ನಿಮಗೆ ರಿವ್ಯೂ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದನ್ನು ನಾನು ಮೀಶೋಯಿಂದ ಆರ್ಡರ್ ಮಾಡಿ ತೊಗೊಂಡಿದ್ದೀನಿ. ಸೊ ಇದ್ರದ್ದು ಲಿಂಕ್ ಬೇಕಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಇದು ನೋಡಿದರೆ ನಿಮಗೆ ಗೊತ್ತಾಗ್ತಿದೆ ಬ್ಯಾಂಗಲ್ ಅರೇಂಜ್ಮೆಂಟಿಗೆ ನೀವು ಇದನ್ನು ಯೂಸ್ ಮಾಡ್ತೀರಾ ಅಂತ. ಸೊ ನಿಜವಾಗ್ಲೂ ನಾವೆಲ್ಲಾದರೂ ಆಚೆ ಹೋಗ್ತೀವಿ ಅಂದರೆ ಬ್ಯಾಂಗಲ್ ಎಲ್ಲಿಂದನೋ ತೊಗೊಂಡು ಎಲ್ಲೋ ಆಡಿರ್ತೀವಿ. ಸೊ ಅದರಿಂದ ಬ್ಯಾಂಗಲ್ಸ್ ಎಷ್ಟೊಂದು ಸರಿ ಹೊಡೆದೋಗಿರುತ್ತೆ. ಬಟ್ ಇವಾಗ ನಿಮಗೆ ಆ ರೀತಿಯಾದಂಥ ತೊಂದರೆ ಆಗಲ್ಲ, ಬಿಕಾಸ್ ಈ ಒಂದು ಪ್ರಾಡಕ್ಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ನೀವು ಎಲ್ಲಿಯಾದರೂ ಇಟ್ಕೊಂಡ್ರು ಅದು ಒಂಥರ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ನಿಮ್ಮ ಟೇಬಲ್ ಮೇಲೆ ಇಟ್ಕೊಬೋದು, ಎಲ್ಲೋ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಪಕ್ಕ ಒಂದು ಟೇಬಲ್ ಇದ್ದರೆ ಅಲ್ಲಿ ಇಟ್ಕೊಬೋದು. ಸೊ ನಿಮ್ಮ ರೂಮಲ್ಲಿ ಎಲ್ಲಿ ಜಾಗ ಇದೆ ಅಲ್ಲಿ ನೀವು ಇದನ್ನು ಪ್ಲೇಸ್ ಮಾಡ್ಬೋದು, ಆರಾಮಾಗಿ ಇದನ್ನು ಪ್ಲೇಸ್ ಮಾಡ್ಬೋದು. ಸೊ ನೀವು ಎಲ್ಲಿ ಇಡ್ತೀರಾ ಅಲ್ಲಿ ಆರಾಮಾಗಿ ಕೂತ್ಕೊಳ್ಳುತ್ತೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರ ನಿಮಗೆ ಒಂದು ಬಾಕ್ಸ್ ಮೀನ್ಸ್ ಒಂದು ಇದು ಥರ ಕೊಟ್ಟಿರ್ತಾರೆ. ಸೊ ಮೀನ್ಸ್ ಈ ಥರ ಒಂದು ಕೊಳವೆ ಥರ ಕೊಟ್ಟಿರ್ತಾರೆ. ಇದರೊಳಗಡೆ ನೀವು ಬ್ಯಾಂಗಲ್ನ ಹಾಕ್ಬೋದು. ಸೊ ಬ್ಯಾಂಗಲ್ ಆಚೆ ಕೂಡ ಬರಲ್ಲ. ಸೊ ಆ ಬ್ಯಾಂಗಲ್ಗಳನ್ನ ನೀವು ಏನು ಮಾಡಬೇಕಂದ್ರೆ, ಸೊ ಬ್ಯಾಂಗಲ್ ನಿಮಗೆ ಯಾವ ಬೇಕು, ಯಾವ ಬ್ಯಾಂಗಲ್ ಯಾವ ಕಡೆ ಇಡಬೇಕು ಆ ಬ್ಯಾಂಗಲ್ನ ನೀವು ಇಟ್ಕೊಂಡಾದಮೇಲೆ ಸೊ ಇದನ್ನು ನೀಟಾಗಿ ನೀವು ಇಲ್ಲಿ ಹಾಕಬೇಕು. ಸೊ ಇದು ಯಾವುದೇ ರೀತಿ ಒಡೆದು ಹೋಗೋಕ್ಕೆ ಚಾನ್ಸ್ ಇರಲ್ಲ ನಿಮಗೆ. ಸೊ ಈ ರೀತಿಯಾಗಿ ನೀವು ಬ್ಯಾಂಗಲ್ನ ಪ್ಲೇಸ್ ಮಾಡ್ಬೋದು. ಸೊ ನಾನಂತೂ ಇವಾಗ ಅರ್ಜೆಂಟಾಗಿ ಎಲ್ಲೋ ಹೋಗ್ತಾ ಇರ್ತೀವಿ, ಫಂಕ್ಷನ್ ಎಲ್ಲೋ. ಸೊ ಆವಾಗ ನೀವು ಬ್ಯಾಂಗಲ್ನ ಹುಷಾರಾಗಿ ಎತ್ತಿಟ್ಟು ಹೋಗೋಕ್ಕಾಗಲ್ಲ. ಆವಾಗ ಪಾಪು ಇರುತ್ತೆ, ನಿಮ್ಮ ಮನೆಯಲ್ಲೂ ಬೇರೆ ಏನೋ ಸೊ ಯಾವುದೋ ಹುಡುಗರು ಇರ್ತಾರೆ, ಬಂದು ಆ ಥರ ಎಲ್ಲಾದರೂ ಮಾಡಿದರೆ ಸೊ ಬ್ಯಾಂಗಲ್ ಹೊಡೆದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೇ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಆ ಥರ ತೊಂದರೆ ಆಗಲ್ಲ. ಬಿಕಾಸ್ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು. ಸೊ ನೀವು ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತೀರ. ನಿಮಗೆ ಯಾವ ಸ್ಯಾರಿ ಯಾವ ಕಲರ್ ಬೇಕು, ಇವಾಗ ನನಗೆ ಬ್ಲೂ ಕಲರ್ ಬೇಕಂದರೆ ನೀಟಾಗಿ ಬ್ಲೂ ಕಲರ್ ಫಸ್ಟ್ ರೋ ಅಲ್ಲೇ ಎತ್ಕೊತೀನಿ. ನೆಕ್ಸ್ಟ್ ನನಗೆ ರೆಡ್ ಕಲರ್ ಬೇಕು ಅಥವಾ ಪಿಂಕ್ ಕಲರ್ ಬೇಕಂದರೆ ಸೆಕೆಂಡ್ ರೋ ಅಲ್ಲೇ ಎತ್ಕೊತೀನಿ. ಗ್ರೀನ್ ಕಲರ್ ಬೇಕಂದರೆ ಥರ್ಡ್. ಸೊ ನಾನು ಯೂಸಲಿ ಬ್ಯಾಂಗಲ್ಸ್ ಎಲ್ಲ ಡೈಲಿ ಹಾಕೊಂಡು ಹೋಗಲ್ಲ. ಸೊ ನಿಮಗೆ ಇವಾಗ ಬ್ರಾಸ್ಲೆಟ್ ಬೇಕು ಅಥವಾ ಏನೋ ಬೇಕು ಅಂದರೆ ಸೊ ಅದು ಈ ಕಡೆ ಇಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಈ ಥರ ನಾನು ಹ್ಯಾಂಡ್ ಬ್ರಾಸ್ಲೆಟ್ನ ಇಲ್ಲಿ ಇಟ್ಟಿದ್ದೀನಿ, ಅದನ್ನು ಹಾಕೊಬೋದು. ಸೊ ನಿಮಗೆ ಬೇಕಾಗಿರೋ ಕಲರ್ಸ್ನ ನೀವು ಚೂಸ್ ಮಾಡ್ಬೋದು. ಸಿಂಗಲ್ ಬ್ಯಾಂಗಲ್ಸ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ಈ ಸಿಂಗಲ್ ಬ್ಯಾಂಗಲ್ಸ್ಗಳನ್ನ ಕೂಡ ಸಹ ನೀವು ಇಲ್ಲಿಂದ ತೊಗೊಳ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಪ್ರಾಡಕ್ಟ್ ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಈಸಿಯಾಗಿ ಕ್ಯಾರಿ ಮಾಡ್ಬೋದಾದಂಥ ಈ ಪ್ರಾಡಕ್ಟು. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರ ಇಲ್ಲಿ ಪ್ಲೇಸ್ ಇದೆ. ಸೊ ಇದನ್ನು ನೀವು ಎಲ್ಲಾದರೂ ಕೂಡ ಟೇಬಲ್ ಮೇಲೆ ಇಟ್ಕೊಬೋದು ಆರಾಮ್ಸೆ. ಆ್ಯಂಡ್ ಬ್ಯಾಂಗಲ್ಸ್ ಹೊಡೆಯುವಂಥ ಚಿಂತೆ ಇರಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂಥರ ಡಿಸೈನಾಗಿ ಕೂಡ ಇದೆ. ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನಿಮಗೆ ಧೂಳು ಬರುತ್ತೆ ಆ ಥರ ಪ್ಲೇಸಲ್ಲಿ ಇಟ್ಟಿದ್ದೀರಾ ಅಂದರೆ ಇದ್ರ ಮೇಲೆ ಒಂದು ಯಾವುದಾದ್ರೂ ಬಟ್ಟೆನ ಕವರ್ ಮಾಡ್ಕೊಬೋದು. ಸೊ ಆವಾಗ ನಿಮಗೆ ಯಾವ ರೀತಿಯ ಪ್ರಾಬ್ಲಮ್ ಸಹ ಆಗಲ್ಲ. ಆ್ಯಂಡ್ ನಿಜವಾಗ್ಲೂ ಈ ಒಂದು ಪ್ರಾಡಕ್ಟ್ ಬಂದಾದಮೇಲಿಂದ ಸೊ ನಾನು ಯಾವ ಬ್ಯಾಂಗಲನ್ನು ಆ ಕಡೆ ಈ ಕಡೆ ಇದು ಮಾಡಲ್ಲ. ಸೊ ಇಲ್ಲೇ ಸೊ ನಾನು ಹಾಕ್ಕೊಂಡು ಬಂದಿರ್ತೀನಿ, ಎಲ್ಲೋ ಹೋಗಿರ್ತೀನಿ ಆಚೆ, ಮತ್ತೆ ಬಂದು ಇಲ್ಲೇ ಇಡ್ತೀನಿ. ಸೊ ತುಂಬಾ ಈಸಿ ಆಯಿತು, ತುಂಬಾ ಯೂಸ್ಫುಲ್ ಅಂತ ನನಗೆ ಫೀಲ್ ಆಯಿತು. ಸೊ ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಸೊ ಲಿಂಕ್ ಅಂತ ಸೆಂಡ್ ಮಾಡಿ, ನಾನು ಈ ಪ್ರಾಡಕ್ಟ್ನ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ಖಂಡಿತವಾಗ್ಲಿಯೂ ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಸೊ ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂದಿದೆ. ಸೊ 1 ಇಯರಿಂದ ಕೂಡ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೂಡ ತುಂಬ ಅಫೋರ್ಡಬಲ್ ಪ್ರೈಸ್ ಇದೆ. ಸೊ ಈ ಒಂದು ಪ್ರಾಡಕ್ಟ್ನ ನೀವು ಬೇಕು ಅಂದರೆ ನನ್ನ ಕಮೆಂಟಲ್ಲಿ ಲಿಂಕ್ ಅಂತ ಶೇರ್ ಮಾಡಿದೆ, ನಾನು ಈ ಒಂದು ಪ್ರಾಡಕ್ಟ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ನಿಮಗೆ ಈ ಒಂದು ಏನು ಬ್ಯಾಂಗಲ್ ಸ್ಟ್ಯಾಂಡ್ ಇದೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಸೊ ಒಂಥರ ಬೇರೆ ಬ್ಯಾಂಗಲ್ಸ್ ಎಲ್ಲ ಹೇಗೆ ಬರುತ್ತೆ ಅಂದರೆ ಸೊ ಒಂದು ಕ್ಲೋಸ್ಡ್ ಹತ್ರ ಇರೋ ಥರ. ಸೊ ಬಟ್ ಇದು ಒಂದು ಓಪನ್ ಪ್ಲೇಸಲ್ಲಿ ನೀವು ಇಡ್ಬೋದು. ಬೇಕು ಅಂದಾಗ ಯಾವುದು ಬೇಕೋ ಅದನ್ನು ಚೂಸ್ ಮಾಡಿ ತೊಗೋಬೋದು. ನೀವು ಬಾಕ್ಸಲ್ಲಿ ಎಲ್ಲೋ ಇಟ್ಟಿದ್ದೀರಾ ಅಂದರೆ ಯಾವಾಗಲೂ ಪ್ರತಿ ಸಲ ಓಪನ್ ಮಾಡ್ತಾ ಇರಬೇಕು, ಆವಾಗಲೂ ಕೂಡ ನಿಮಗೆ ಗಜ್ಜಿ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನಿಗೆ ಏನೂ ಆಗಲ್ಲ. ಸೊ ನಿಮಗೆ ಯಾವ ಬ್ಯಾಂಗಲ್ ಬೇಕೋ ಆ ಬ್ಯಾಂಗಲ್ನ ನೀಟಾಗಿ ತೆಗೆದುಕೊಳ್ಬೋದು. ಸೊ ನಿಜವಾಗ್ಲೂ ಈ ಒಂದು ಪ್ರಾಡಕ್ಟ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ನಾನಂತೂ ಈ ಪ್ರಾಡಕ್ಟ್ ತೊಗೊಂಡಾದ್ಮೇಲೆ ನನಗೆ ತುಂಬಾ ಯೂಸ್ ಆಗಿದೆ. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ.
ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಅಂದರೆ ಯಾರಿಗೆಲ್ಲ ಈ ವಿಡಿಯೋ ನೀಡಿದ ಅನಿಸುತ್ತಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ವಿಡಿಯೋನ ನನಗೆ ರಿವ್ಯೂ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು ಅಂದರೆ, ಸೊ ನಾನು ಕೆಲವೊಂದು ಸರಿ ಆಗಿದೆ, ನನಗೆ ಆಗಿದೆ ಅಂತ ಪ್ರಾಬ್ಲಮ್ಸ್ ನಿಮಗೆಲ್ಲ ಆಗಬಾರ್ದು. ಸೊ ಯು ಕ್ಯಾನ್ ಅರೇಂಜ್ ಇಟ್ ಇನ್ ಪ್ರಾಪರ್ ವೇ ಅಂತ ಅಂದ್ಬಿಟ್ಟು ಇದನ್ನು ನಾನು ರಿವ್ಯೂ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ನಾನು ಏನು ಮಾಡಿದ್ದೀನಿ ಅದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.